ಸರ್ ಈಗ ಯಾರು ಒಪ್ತಾರೆ ಅವ್ರಿಗೆ ಜಾಸ್ತಿ ಪೇಷಂಟ್ ಸಿಗ್ತಾರೆ. ನಾಳೆ ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಸಿಟಿಯಲ್ಲಿ ನಮ್ಮಲ್ಲಿ ಆಯುಷ್ಮಾನ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರು ಎಂಪೈನ್ ಆಗ್ಲಿಲ್ಲ, ಎಂಪೈರ್ ಆದವರು ಕೂಡ ಅದೇ ಎಂಪೈರ್ ಆದವರು ಹೇಳಿಕ್ಕಿಲ್ಲ, ಅಂದವ್ರು ಹೇಳಿದವರು ಕ್ಯಾನ್ಸಲ್ ಮಾಡಬೇಕು. ನನಗೆ BDA ಮತ್ತು ಬೇರೆ ಕೊಟ್ಟರೆ ಮಾತ್ರ ವಹಿಸ್ಕೋತೇನೆ ಅಂತ ಈ ಥರದ ಗೊಂದಲ ಮತ್ತೆ ಹೇಗೆ ಸರಿ ಮಾಡ್ತಾರೆ? ಎಲ್ಲ ಗೊಂದಲಗಳು ಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷರು ಅದನ್ನು ಬಗೆಹರಿಸ್ತಾರೆ. ಕಾಂಗ್ರೆಸ್ಗೆ ನಾಯಕರಿಗೆ ಒಂದು ಅನುಭವ, ಕಾಂಗ್ರೆಸ್ ನಾಯಕರಿರುವಂಥ ನಾಯಕತ್ವದೊಂದು ಶಕ್ತಿ ಮತ್ತು ಸಮಸ್ಯೆ ಹೇಗೆ ಬಗೆಹರಿಸಬೇಕಂತೇಳಿರುವಂಥ ಒಂದು ಜನತನ ಬಹುಶಃ ಈಗಾಗಲೇ ನಾವು ದೇಶ ಜನರಿಗೆ ಅವೆಲ್ಲ ತೋರಿಸಿಕೊಟ್ಟಿದ್ದಾರೆ. ಈ ಸಮಸ್ಯೆಲ್ಲ ಕೂಡ ಬಗೆಹರಿಸ್ತಾರೆ, ಏನು ಟೆನ್ಷನ್ ಇಲ್ಲ. ಯಾಕಂದರೆ ಈ ಯಾವಾಗ ಹೊಸ ಸಂಪುಟ ರಚನೆ ಆಯಿತು ಅದರ ನಂತರ ಈ ಗೊಂದಲಗಳು ಒಂದಿಂದ ಆರಂಭ ಆಗ್ತಾ ಇದೆ. ಮತ್ತು ಇನ್ನೊಂದು ಬೇರೆಯವರಿಗೆ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಕೂಡ ಹೇಳ್ತಾ ಇದೆ. ಕೆಲವರು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ ಅಭಿಮಾನಿಗಳೆಲ್ಲ. ರಾಜ್ಯಕ್ಕೆ ವ್ಯವಸ್ಥೆ ಇದೆಲ್ಲ ಸ್ವಾಭಾವಿಕ. ಇದರಲ್ಲಿ ಎಲ್ಲವೂ ಕೂಡ ಪಕ್ಷ ಮತ್ತು ಸರ್ಕಾರ ಇದೆಲ್ಲ ಕೂಡ ಬಗೆಹರಿಸ್ತದೆ. ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಸೇವೆಯನ್ನು ಇವತ್ತು ಕೊಡ್ತದೆ ಮತ್ತು ಈ ರಾಜ್ಯದ ಸರ್ವ ಜನರು ಕೂಡ ಮೆಚ್ಚುವಂತಹ ಮತ್ತು ಒಪ್ಪುವಂತಹ ಒಂದು ಸರ್ಕಾರ ಮತ್ತು ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ನಿರ್ವಹಿಸುತ್ತದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಸ್ಫೋಟ ಆಗಬಹುದು. ಯಾವುದು ಎರಡನೇ ಹಂತದ ವಿಸ್ತರಣೆಗೆ? ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮತ್ತೆ ಆಕಾಂಕ್ಷಿಗಳು ತುಂಬಾ ಇದ್ದಾರೆ, ಹಳಬರಿದ್ದಾರೆ, ಹೊಸಬರಿದ್ದಾರೆ, ನಮ್ಗೆ ಸಿಗ್ಲಿಲ್ಲ ಅಂತ 3 ವರ್ಷದಿಂದ ಕಾಯ್ತಾ ಇದ್ದವರಿದ್ದಾರೆ. ಹೇಗೆ ಅದನ್ನು ನಿಭಾಯಿಸಬಹುದು? ಆ ಸಮಸ್ಯೆ ಬಂದಾಗ ಅದನ್ನು ನಿಭಾಯಿಸಿ ತೋರಿಸ್ತಾರೆ ಕಾಂಗ್ರೆಸ್, ಅದನ್ನ ಹೇಗೆ ನಿಭಾಯಿಸ್ತಿರುತ್ತೆ. ಸೊ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬಹುಶಃ ಇವತ್ತು ಸರ್ಕಾರ ರಚಿಸಿಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಸರ್ಕಾರ ಯೋಜನೆಗಳನ್ನು ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಜನರ ಕಾಲಬಡಕ್ಕೆ ನಾವು ಮುಟ್ಟಿಸ್ತೇವೆ. ಕೆಲವು ಕಡೆ ಪ್ರೊಟೆಸ್ಟ್ಗಳು ಆಗ್ತಾ ಇದೆ ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯುಟಿ ಖಾದರಿಗೆ ಮಾತ್ರ ಅಲ್ಲ, ಜಮೀರ್ ಮತ್ತೆ ತನ್ವೀರ್ ಅವರಿಗೂ ಕೊಡಬೇಕು ಅನ್ನೋದು ಅದರ ಕೇಳಲೇಬೇಕಲ್ಲ, ಅವರಿಗೂ ಇದು ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಎಲ್ಲರಿಗೂ ಕೊಡಬೇಕು. ಸಾಧ್ಯವಾದರೆ ಎಲ್ಲರಿಗೂ ಕೂಡ ಕೊಡಬೇಕು. ಇದರಲ್ಲಿ ಅದು ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಹೇಗೆ ಅಂತೇಳಿ ಪಕ್ಷ ಮತ್ತು ಸರ್ಕಾರ ಅದಕ್ಕೆ ತೀರ್ಮಾನ ಮಾಡ್ತದೆ. ಕೇಳಲಿಕ್ಕೆ ತೊಂದರೆ ಇಲ್ಲ, ಎಲ್ಲರಿಗೂ ಕೇಳ್ಬಹುದು. ಥ್ಯಾಂಕ್ ಯು.